ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಇವತ್ತಿನ ದಿನ ಶಾಶ್ವತವಾಗಿ ದಾಖಲಾಗುತ್ತೆ. 2 ಅವಧಿಗೆ 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಸೂಚನೆಯ ಮೇರೆಗೆ ರಾಜೀನಾಮೆಯನ್ನು ಕೊಟ್ಟರು. ಹೊಸ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆ ಇನ್ನೇನು ಶುರುವಾಗಬೇಕಾಗಿದೆ. ಪ್ರಶಾಂತ್, ಮೊದಲು ಮಾತಾಡಿದ್ವಿ ನಾವು, ಒಂದು 3-4 ಜನ, ಒಂದು 5-6 ಜನ ಹಬ್ಬಬ್ಬ ಅಂದರೆ ಮುಖ್ಯಮಂತ್ರಿಗಳ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು, ಉಳಿದಂತೆ ಪೂರ್ಣ ಸಚಿವ ಸಂಪುಟ ಆಗೋದು ರಾಜ್ಯಸಭಾ ಚುನಾವಣೆಯ ನಂತರ ಅಂತ. ಅಂದರೆ ಈ ಟೈಮ್ನಲ್ಲಿ ಯಾವ ಪಕ್ಷನೂ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಅಸಮಾಧಾನಿತರು, ಸ್ಥಾನ ಸಿಗದೆ ಇರೋರು ಏನೇನು ಮಾಡ್ತಾರೋ ಅಂತ. ಅದೇ ನೋಡಿ, ಮೊನ್ನೆ ರಾಹುಲ್ ಗಾಂಧಿ ಎದುರುಗಡೆ ನಡೆದಿರ್ತಕ್ಕಂಥ ಮಾತುಕತೆಯಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರಿಗೆ ನೀವು ರಾಜೀನಾಮೆಯನ್ನು ಕೊಡಿ ಅಂತಕ್ಕಂಥದ್ದನ್ನು ಮಾತ್ರ ಹೇಳಿದ್ದಾರೆ. ಅದಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು ಅವರಿಬ್ಬರೇ ಎದುರುಗಡೆ ಕುಳಿತಾಗಲೇ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಏನೀಗ ಆಂಬಿಗ್ವಿಟಿ ಏನಿಲ್ಲ, ಸುಮ್ಮನೆ ಫಾರ್ಮಾಲಿಟಿ ಕ್ವಶನ್ ಮಾರ್ಕ್ ಇದೆ ಅಷ್ಟೇ. ಬಟ್ ಯಾವಾಗಲೂ ನೀವು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿದ್ರಿ. ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡದೆ ಅಧಿಕಾರದಲ್ಲಿದ್ದಾಗ ಮಾಡುವ ಬಾರ್ಗೇನಿಂಗಿಗೂ ರಾಜೀನಾಮೆ ಕೊಟ್ಟ ಮೇಲೆ ಮಾಡುವ ಬಾರ್ಗೇನಿಂಗಿಗೂ ವ್ಯತ್ಯಾಸ ಇರುತ್ತೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ರು, ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆ ನೀಡಲಿ, ಅದಾದ ಮೇಲೆ ಮುಂದಿನ ವಿಧಿವಿಧಾನಗಳ ಬಗ್ಗೆ ಮುಖ್ಯಮಂತ್ರಿ ಯಾರು ಅನ್ನೋದು ನಿಶ್ಚಿತ ಆಗಿದೆ. ನಾಳೆ ಬಹುತೇಕ ಸಂಜೆ ಹೊತ್ತಿಗೆ ಅಥವಾ ನಾಡಿದ್ದು ಬೆಳಗ್ಗೆ ಶಾಸಕಾಂಗ ಪಕ್ಷದ ಸಭೆಯನ್ನು ಹೈಕಮಾಂಡ್ ಕರೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದ ಮೇಲೆ ಶಾಸಕಾಂಗ ನಾಯಕನ ಆಯ್ಕೆ ಆದ ನಂತರ, ಯಾಕಂದರೆ ನಾಳೆ ಬಹುತೇಕ ಉಪರಾಷ್ಟ್ರಪತಿಗಳಿದ್ದಾರೆ, ರಾಜ್ಯಪಾಲರು ಬ್ಯುಸಿ ಇದ್ದಾರೆ. ಹೀಗಾಗಿ ನಾಡಿದ್ದು ಬೆಳಗ್ಗೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಿ ರಾಜ್ಯಪಾಲರ ಬಳಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿ 24 ಗಂಟೆಯಲ್ಲಿ ರವಿವಾರ ಮಧ್ಯಾಹ್ನದ ನಂತರ ಅನ್ನೋದು ಟೆಂಟೇಟಿವ್ಲಿ ಡಿ ಕೆ ಕ್ಯಾಂಪ್ನಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ. ಓಕೆ, ಅದು ರಾಜಭವನದಲ್ಲೇ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅಂತಕ್ಕಂಥದ್ದು. ಈ ಓಪನ್ ಗ್ರೌಂಡಲ್ಲಿ ಆ ಥರದೊಂದು ದೊಡ್ಡ ಕಾರ್ಯಕ್ರಮ ಹಾಗೇನಾಗಿದೆ. ನನಗೆ ಅನ್ಸುತ್ತೆ ಅದೆಲ್ಲ ಚುನಾವಣೆಗಳು ಗೆದ್ದಾಗ ನೀವು ಓಪನ್ ಗ್ರೌಂಡಲ್ಲಿ ತೆಗೆದುಕೊಳ್ಳೋದು ಬೇರೆ ಇರುತ್ತೆ. ಕರೆಕ್ಟ್ ಅಲ್ವಾ? ಚುನಾವಣೆಗಳ ಗೆದ್ದಾಗ ಓಪನ್ ಗ್ರೌಂಡಲ್ಲಿ ತೆಗೆದುಕೊಳ್ಳೋದು ಬೇರೆ. ಈ ರೀತಿ ನೀವು ಮಿಡ್ ಟರ್ಮ್ ಆದಾಗ ಓಪನ್ ಗ್ರೌಂಡಲ್ಲಿ ತೆಗೆದುಕೊಳ್ತಾರ ಅಂತಕ್ಕಂಥದ್ರ ಬಗ್ಗೆ ನನಗೆ ಪ್ರಶ್ನೆಗಳಿವೆ. ಬಹುಶಃ ಈಗ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ರಾಜಭವನದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗತ್ತೆ. ಈಗ ಡಿ ಕೆ ಶಿವಕುಮಾರ್ ಹೋಗ್ತಾ ಇರತಕ್ಕಂಥದ್ದು ರಾಹುಲ್ ಮತ್ತು ಪ್ರಿಯಾಂಕಾ ಅವರ ಸಮಯವನ್ನು ತೆಗೆದುಕೊಂಡು ಅವರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದನ್ನು ಡಿ ಕೆ ಕ್ಯಾಂಪ್ ಹೇಳ್ತಾ ಇದೆ. ಓಕೆ, ಹೀಗಾಗಿ ಅವರ ಸಮಯವನ್ನು ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಜ್ಯೋತಿಷ್ಯವನ್ನು ನಂಬುವ ರಾಜಕಾರಣಿ. ಹೀಗಾಗಿ ಸಮಯ ಯಾವುದು ಮುಹೂರ್ತ ತೆಗೆದುಕೊಂಡು ಒಂದು ಅಂತಿಮ ರಾಜ್ಯಪಾಲರ ಜೊತೆ ಮಾತಾಡಿ ಯಾವಾಗ ಅಂತಕ್ಕಂಥದ್ದು ಪ್ರಾಯಶಃ ನಾಳೆ ಸಂಜೆವರೆಗೆ ಅಥವಾ ನಾಡಿದ್ದು ಬೆಳಿಗ್ಗೆ ಡಿಸೈಡ್ ಆಗತ್ತೆ ಅಂತ ಅನಿಸುತ್ತೆ. ಓಕೆ, ಪಾಲಿಟಿಕಲಿ ಪ್ರಾಕ್ಟಿಕಲಿ ನೋಡಿದಾಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಏನು ಹೇಳ್ತಿದ್ದಾರೆ? ನೋ ಡಿ ಸಿ ಎಂ. ಎಸ್, ಅವ್ರು ಹೇಳ್ತಾ ಇರೋ ಯಾವ ರಾಜಕಾರಣಿ ಕೂಡ ಡಿ ಸಿ ಎಂಗಳನ್ನು ಇಟ್ಕೊಂಡು ಯಾಕೆ ಅಧಿಕಾರ? ಅವರು ಹೇಳ್ತಿದ್ದಾರೆ ನೋ ಡಿ ಸಿ ಎಂ ಅಂತ. ಈಗ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ಇವರೇನು ಡಿಸೈಡ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಯಾಕಂತಂದರೆ ಡಿ ಕೆ ಶಿವಕುಮಾರ್ಗೆ ಇಲ್ಲ ನೀವು ಫ್ರೀ ರನ್ ಮಾಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಕೊಡುತ್ತಾ, ಓಕೆ, ಅಥವಾ ಜಾತೀಯ ಸಮೀಕರಣಗಳನ್ನು ಸರಿತೂಗಿಸುವ ದೃಷ್ಟಿಯಿಂದ ಒಂದಿಬ್ಬರು ಉಪಮುಖ್ಯಮಂತ್ರಿಗಳನ್ನು ಮಾಡಿ ಅಂತಕ್ಕಂಥದ್ದನ್ನು ಹೇಳುತ್ತಾ ಅನ್ನೋದು ಪ್ರಾಯಶಃ ಶಾಸಕಾಂಗ ಪಕ್ಷದ ಸಭೆಯ ಹೊತ್ತಿಗೆ ಡಿಸೈಡ್ ಆಗುತ್ತೆ ಅಂತ ಅನಿಸುತ್ತೆ. ಈಗೇನು ಇವತ್ತು ಡಿ ಕೆ ಹೋಗ್ತಿದ್ದಾರೆ, ಸಿದ್ದರಾಮಯ್ಯ ಹೋಗ್ತಿದ್ದಾರೆ, ಈ ಚರ್ಚೆ ಕೂಡ ಒಂದು ಹಂತದಲ್ಲಿ ನಡೆಯುತ್ತೆ. ಸೊ ಇಲ್ಲಿಯವರೆಗೆ ಉಪಮುಖ್ಯಮಂತ್ರಿಗಳ ಚರ್ಚೆ ಎಲ್ಲೂ ಕೂಡ ಹೈಕಮಾಂಡ್ ಮುಂದೆ ನಡೆದಿಲ್ಲ. ಕರೆಕ್ಟ್. 2 ಅಥವಾ 3 ಉಪಮುಖ್ಯಮಂತ್ರಿಗಳು ಅಂದಾಗ, ಹಿಂದೆ ಸಿದ್ದರಾಮಯ್ಯನವರು 3 ಉಪಮುಖ್ಯಮಂತ್ರಿಗಳು ಅಂದಾಗ ಡಿ ಕೆ ಹೇಳಿದ್ರು ನೋ, ನಾವೊಬ್ಬನೇ ಉಪಮುಖ್ಯಮಂತ್ರಿ, ಹೈಕಮಾಂಡ್ ಒಪ್ಕೊಂಡಿತ್ತು. ಈಗ ಸಿದ್ದರಾಮಯ್ಯನವರು ಮತ್ತೆ ಅದನ್ನೇ ಹೇಳ್ತಾರೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ. ನನಗನ್ಸುತ್ತೆ ಅಜಿತ್, ದಲಿತ ರೈಟ್ ಒಂದು ಉಪಮುಖ್ಯಮಂತ್ರಿ, ಒಂದು ಮುಸ್ಲಿಂ ಉಪಮುಖ್ಯಮಂತ್ರಿ, ಓಕೆ, ಮತ್ತೊಬ್ಬ ಲಿಂಗಾಯತರ ಉಪಮುಖ್ಯಮಂತ್ರಿ ಅಂತಕ್ಕಂಥದ್ದು ಚರ್ಚೆಗೆ ಬರಬಹುದು. OBC ಬೇಕಾಗಿಲ್ಲ ಅಂತನಾ? OBC ಅಂದರೆ ಇಡೀ ಅಹಿಂದ ವರ್ಗದ ಪ್ರತಿನಿಧಿಯಾಗಿ ಸತೀಶ್ ಜಾರಕಿಹೊಳಿ ಅಲ್ಲಿ KPCC ಅಧ್ಯಕ್ಷರಾಗ್ಬೋದು. ಓಕೆ, ಅದು ಒಂದು ಸಮೀಕರಣವನ್ನು ಹೈಕಮಾಂಡ್ ರಚಿಸುತ್ತಾ, ಅಥವಾ ಡಿ ಕೆ ಶಿವಕುಮಾರ್ ತಮ್ಮ ಪ್ರಭಾವದ ಕಾರಣದಿಂದಾಗಿ ಬೇಡ ಮಂತ್ರಿಗಳಾಗಿರಲಿ, ವಿ ವಿಲ್ ಹ್ಯಾಂಡಲ್ ಇಟ್ ಅನ್ನುವುದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ಹೈಕಮಾಂಡನ್ನು
ಒಪ್ಪಿಸಿ ಬರ್ತಾರಾ ಅಂತಕ್ಕಂಥದ್ದು ನೋಡಬೇಕು. ಎಸ್. ಈಗ ದಲಿತ ರೈಟ್ ಅಂದ ತಕ್ಷಣ ಈಗ ನಾವು ಯಾಕಂದರೆ ಈಗ ಸಿದ್ದರಾಮಯ್ಯನವರ ರಾಜೀನಾಮೆಯ ಒಂದು ಹಂತ ಮುಗಿತು. ಏನಿದ್ರು ಕೂಡ ಮುಖ್ಯಮಂತ್ರಿ ಯಾರು ಅನ್ನೋದು ಕೂಡ ನಮಗೆಲ್ರಿಗೂ ಗೊತ್ತಿದೆ. ಏನಿದ್ರು ಕೂಡ ಸಂಪುಟದ ಪುನಾರಚನೆಯ ಚರ್ಚೆಗಳು ಶುರು ಆದವು. ಈಗ ನೋಡಿ, ಯಾರ್ಯಾರು ಮನೆಗೆ ಹೋಗ್ತಿದ್ದಾರೆ ಅವರೆಲ್ಲರೂ ಮಂತ್ರಿಗಳ ಆಸಕ್ತರೆ. ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಹೌದು. ರಾಜಕಾರಣದಲ್ಲಿ ಭಾಳ ಟೈಮೇ ತಗೊಳ್ಳಲ್ಲ ನಮ್ಮ ರಾಜಕಾರಣ. ಕರೆಕ್ಟ್ 5 ನಿಮಿಷದಲ್ಲಿ ಶಿಫ್ಟ್ ಆಗ್ತಾರೆ. ಇಲ್ಲಿ ಯಾರು ಉಪಮುಖ್ಯಮಂತ್ರಿ ಆಗ್ಬೋದು ಅಥವಾ ಉಪಮುಖ್ಯಮಂತ್ರಿ ಇಲ್ಲ ಅಂದರೆ ಯಾರು ಮಂತ್ರಿ ಆಗ್ಬೋದು ಅಂದಾಗ ಡಿ ಕೆ ಶಿವಕುಮಾರ್ ಒಂದು ಪ್ರಪೋಸಲನ್ನು ರಾಹುಲ್ ಗಾಂಧಿ ಮುಂದೆ ಇಟ್ಟು ಬಂದಿದ್ದಾರೆ ಆಲ್ರೆಡಿ. ಏನಂತ? ಅತ್ಯಂತ ಹೊಸ ಮುಖಗಳುಳ್ಳ ಒಂದು ಕ್ಯಾಬಿನೆಟ್ಟನ್ನು ನಾವು ರಚಿಸಬೇಕು. ಅದೇ ಮುಖ ಕೊಟ್ಟು ಕ್ಯಾಬಿನೆಟ್ನಲ್ಲಿ ಒಂದು ರೀತಿಯ ಆಂಟಿ ಇನ್ಕಂಬನ್ಸಿ ಬರುತ್ತೆ. 28ರಲ್ಲಿ ಯಾರ್ಯಾರ ಮಕ್ಕಳಿಗೆ ನಾವು ಟಿಕೆಟ್ ಕೊಡಬೇಕು ಅನ್ನೋದು ಸ್ಪಷ್ಟವಾಗಿದೆವೋ ಓಕೆ, ಅವ್ರಿಗೀಗ ಮಂತ್ರಿ ಸ್ಥಾನ ಬೇಡ. ಅದರಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ಈಗ ಅವರವರ ಭಾವಕ್ಕೆ ಅವರವರ ಭಕುತಿಗೆ. ಅದನ್ನು ನಾವು ಹೇಳಿದ್ರೆ ಬಹಳ ವಿವಾದ ಆಗ್ಬೋದು. ಹೌದು. ಸೊ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ 28ರಲ್ಲಿ ಯಾರ್ಯಾರ ಮಕ್ಕಳಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂತಿದೆಯೋ ಅವ್ರಿಗೆ ಈಗ ಮಂತ್ರಿ ಸ್ಥಾನ ಕೊಡೋದು ಬೇಡ. ಹಿರಿಯರು ಬೇಡ ಅನ್ನೋದು ಸಂಪೂರ್ಣವಾಗಿ ಅವರೇ ನಿರಾಕರಿಸಿಲ್ಲ. ಬೇಕು. ಈಗ ಸದನವನ್ನ ಎದುರಿಸ್ಲಿಕ್ಕಾದ್ರೂ ಹಿರಿಯರು ಬೇಕಾಗತ್ತೆ. ಹೌದು. ಆಮೇಲೆ ಡಿಸ್ಟ್ರಿಕ್ಟ್ ಅಲ್ಲಿ ಲೀಡರ್ಶಿಪ್ ಇರುತ್ತೆ. ಆ ರೀತಿ ಆದರೆ ಹೊಸಬರಿಗೆ ಒಂದು ಅವಕಾಶವನ್ನು ಕೊಡಬೇಕು. ಕಳೆದ 10-15 ವರ್ಷಗಳಿಂದ ಅವರವರೇ ಮಂತ್ರಿ ಆಗ್ತಿದ್ದಾರೆ. ವಿ ಶುಡ್ ಗಿವ್ ಎ ನ್ಯೂ ಫೇಸ್ ಅಂತಕ್ಕಂಥದ್ದನ್ನು ಬಹಳ ಗಟ್ಟಿಯಾಗಿ ಅವರು ರಾಹುಲ್ ಗಾಂಧಿ ಎದುರುಗಡೆ ಹೇಳಿದ್ದಾರೆ. ಓಕೆ, ಬಟ್ ಹೊಸ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯನವರ ಸೇ ಎಷ್ಟಿರುತ್ತೆ ಅಜಿತ್? ಅಂತಿಮವಾಗಿ ಯಾವುದೇ ಕ್ಯಾಬಿನೆಟ್ ಸಾಮಾಜಿಕ ಸಮೀಕರಣಗಳ ಮೇಲೆ ಮಾಡಬೇಕು. ಹೌದು ಮತ್ತು ಜಿಲ್ಲಾ ರಿಪ್ರೆಸೆಂಟೇಷನ್ ಮೇಲೆ ಕ್ಯಾಬಿನೆಟ್ ಮಾಡಬೇಕಾಗುತ್ತೆ. ಈಗ ಯಾರು ಹೊಸ ಮುಖ್ಯಮಂತ್ರಿ ಆಗ್ತಾರೆ ಅವ್ರಿಗೆ ಯಾರು ಮಂತ್ರಿ ಬೇಕು ಅನ್ನೋದನ್ನು ಕೂಡ ಹೈಕಮಾಂಡ್ ಕೊಡಬೇಕಾಗತ್ತೆ. ಕರೆಕ್ಟ್. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಂತ್ರಿಗಳೆಲ್ಲರೂ ನಾನು ಹೇಳಿದವರು ಅಂತೇನು ಸಿದ್ದರಾಮಯ್ಯನವ್ರು ಪಟ್ಟು ಹಿಡಿಯಲ್ಲ. ಬಟ್ ಸಿದ್ದರಾಮಯ್ಯನವರ ಜಾಯಮಾನ ನೋಡಿದರೆ ಅಜಿತ್, ಅವ್ರಿಗೆ ಯಾರ್ಯಾರು ಬೇಕು ಅನ್ನೋದನ್ನು ಅವ್ರು ಹೈಕಮಾಂಡ್ ಹೇಳ್ತಾರೆ ಹೊರತು ಅವ್ರು ಹೋಗಿ ಚರ್ಚೆಯಲ್ಲಿ ಕೂತ್ಕೊಂಡು ಇನ್ನು ಅವ್ರು ಅದನ್ನು ಮಾಡಲಿಕ್ಕಿಲ್ಲ ಅನ್ಸುತ್ತೆ ನನಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ರೈಟ್. ಹೌದು. ಅಂದರೆ ಯಾರ್ಯಾರು ಮಾಡಬೇಕು. ಈಗ ಯತೀಂದ್ರ ಮಂತ್ರಿ ಆಗೋದು ನನಗನ್ಸುತ್ತೆ ಹೆಚ್ಚು ಕಡಿಮೆ ನಿಶ್ಚಿತ ಅಲ್ವಾ? ಜೊತೆಗೆ ಯಾರ್ಯಾರು ಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು ತಮ್ಮ ಲೀಸ್ಟಲ್ಲಿದೆಯೋ ಹಿ ವಿಲ್ ಬಿ ಮೋರ್ ಕನ್ಸರ್ನ್ ಫಾರ್ ಹಳೆ ಮೈಸೂರು. ಹೌದು. ಜೊತೆಗೆ ಕುರುಬಾ ಸಮುದಾಯದಿಂದಗೆ ಭೈರತಿ ಸುರೇಶ್. ಇವತ್ತು ಅವರು ಕಾರ್ ಓಡಿಸ್ತಿದ್ರ ಅರ್ಥ ಏನು? ಭೈರತಿ ಸುರೇಶ್ ವಿಲ್ ಬಿ ಎ ನೆಕ್ಸ್ಟ್ ಕುರುಬಾ ಲೀಡರ್ ಆಲ್ಸೋ. ಅದು ಕರೆಕ್ಟ್. ಆ ಚರ್ಚೆಯೂ ಕೂಡ ಶುರು ಆಗುತ್ತೆ. ಹೌದು. ಸಮುದಾಯವಾರ ನೆಕ್ಸ್ಟ್ ನಾಯಕರೇ. ಸತೀಶ್ ಜಾರಕಿಹೊಳಿ ಏನ್ ಬಾರ್ಗೇನಿಂಗ್ ಮಾಡ್ತಾರೆ, ಇವೆಲ್ಲವೂ ಕೂಡ ಚರ್ಚೆಗಳು ಶುರು ಆಗ್ತಾವೆ. ಬಟ್ ಒಂದು ಅಜಿತ್, ಸಿದ್ದರಾಮಯ್ಯನವರು ಜನತಾದಳದಿಂದ ಬಂದವರು. ಹೀಗಾಗಿ ಅವ್ರಿಗೆ ಬ್ರಿಕ್ಮನ್ಶಿಪ್ ಗೊತ್ತಿತ್ತು. ಇವ್ರಿಗೇನು ಇವ್ರಿಗೇನು. ಡಿ ಕೆ ಶಿವಕುಮಾರ್ ಇಸ್ ಅ ಮೂಲ ಕಾಂಗ್ರೆಸ್ಸಿಗ. ಅವರು ಆಡಳಿತ ನಡೆಸುವ ವೈಖರಿ ಹೇಗಿರಬಹುದು? ನನಗೆ ಸ್ವಲ್ಪ ಬಂಗಾರಪ್ಪನವ್ರು ನೆನಪಿಗೆ ಬರ್ತಾರೆ. ಹಠ ಹಿಡಿದು ನನಗಿದು ಬೇಕೇ ಬೇಕು ಅನ್ನುವ ಸ್ವಭಾವ ಡಿ ಕೆ ಶಿವಕುಮಾರ್ ಅವರು. ಇಲ್ಲಿಯವರೆಗೆ ಅವ್ರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಬಂದರು. ಯಾಕಂದರೆ ಮುಖ್ಯಮಂತ್ರಿ ಹಾದಿ ಆಗಬೇಕಲ್ಲ ಅಂತ. ಮುಖ್ಯಮಂತ್ರಿ ಆದಮೇಲೆ ಸಂಪುಟದ ಪುನಾರಚನೆ ಹೇಗೆ ನಡೆಸ್ತಾರೆ? ನಿಮಗೆ ನನಗೆ ನೆನಪಿದೆ, ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದರು. ಎಚ್ ಕೆ ಪಾಟೀಲ್ರು ಐ ಥಿಂಕ್ ಸಂಪುಟ ಪುನಾರಚನೆಯಲ್ಲಿ ಅವರು ಮಂತ್ರಿನೇ ಆಗಲಿಲ್ಲ. DK-HK ಜಗಳ ನಡೆದಿತ್ತಾಗ. ಆ ರೀತಿಯ ಬಹಳಷ್ಟು ಉದಾಹರಣೆಗಳು ಈ ಮಂತ್ರಿಮಂಡಲ ರಚನೆಯಲ್ಲೂ ಆಗ್ಬೋದು. ಬಟ್ ಸಾಮಾಜಿಕ ಸಮೀಕರಣಗಳನ್ನು ಬಿಟ್ಟು ಯಾವ ಮುಖ್ಯಮಂತ್ರಿಯೂ ಕೂಡ ಮಂತ್ರಿಮಂಡಲ ರಚನೆ ಮಾಡೋಕ್ಕಾಗಲ್ಲ. ನನಗನ್ಸುತ್ತೆ ಮಂತ್ರಿಮಂಡಲ ರಚನೆ ಕೂಡ ಡಿ ಕೆ ಶಿವಕುಮಾರ್ ಫಸ್ಟ್ ಹಂತದಲ್ಲಿ ಬಹಳ ಸುಲಲಿತವಾಗಿ ಮಾಡ್ಕೊಂಡು ಹೋಗ್ಬೋದು. ಸಿದ್ದರಾಮಯ್ಯ, ಖರ್ಗೆ, ಜಾರಕಿಹೊಳಿ ಮತ್ತು ನೀವು ಸಿದ್ದರಾಮಯ್ಯ ಜಾರಕಿಹೊಳಿ ಒಂದೇ ಇದರಲ್ಲಿ ಇಡೀರಿ. ಸೋಷಿಯಲ್ ಸಮೀಕರಣಗಳ ಬಂದಾಗ ಖರ್ಗೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವ್ರದ್ದು ಜಾಸ್ತಿ ನಡೆಯುತ್ತೆ ಅಂತ ಅನ್ಸುತ್ತೆ. ಬಟ್ ನನಗೆ ಒಂದು ಚಾನ್ಸಸ್ ಅನ್ಸುತ್ತೆ ಅಜಿತ್, ಪೊಲಿಟಿಕಲ್ ಇಂಟ್ರೆಸ್ಟಿಂಗ್ ದೃಷ್ಟಿಯಿಂದ ನಾನು ಹೇಳ್ತೀನಿ. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆಯನ್ನು DCM ಮಾಡಬೇಕು ಅನ್ನೋ ಪಟ್ಟು ಹಿಡಿದು ಅದು ಯಶಸ್ವಿ ಆದರೆ ಜಿ ಪರಮೇಶ್ವರ್ ಅವರ ಭವಿಷ್ಯ ಏನು? ಹಂಗೆ ಬಹಳ ಜನರ ಭವಿಷ್ಯದ ಪ್ರಶ್ನೆಗಳಿವೆ. ಮುಂದಿನ 2-3 ದಿನ ಪುಷ್ಕಳ ಅವಕಾಶ ಇದೆ. ಇಂಥ ಚರ್ಚೆಗಳು ತುಂಬ. ವಿದ್ಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್
न्यूज नेटवर्क प्रस्तुति।